ಒರಿಜಿನಲ್ ಡೈಲಾಗ್ ರೈಟರ್ ಮಂಜುನಾಥ್. ಏನಾರ ಒಂದಾದ್ರು ಡೈಲಾಗ್ ಬರೆದ್ರಾ ಎಕ್ಸ್ಟ್ರಾ ಚೇಂಜ್ ಮಾಡಿದ್ರಾ? ಎಷ್ಟು ಡೈಲಾಗ್ ಬರ್ದಿದ್ದೀನಿ. ನಮ್ಮ ಡೈರೆಕ್ಟರ್ ಯಾವುದು ಚೇಂಜ್ ಮಾಡಲ್ಲ ಅಂತ ಅವ್ರು ಸೀರಿಯಸ್ ಆಗಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ನಾವೇನು ಬರೋದು ಪ್ರಯೋಜನ ಇಲ್ಲ ಅಂತೇಳಿ ಅದೆಲ್ಲ ಹಂಗೆ ಸೈಡ್ ಮನೇಲಿ ತಿಕ್ಕಿ ಬರೀ ಕೈಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನೀವು ಅದನ್ನ ವಿಡಿಯೋ ತೆಗಿತಾ ಇದ್ರೆ ನಮ್ಗೆ ತುಂಬ ಸಂತೋಷ ಆಯಿತು. ಒಂದು ಇಂಟರ್ವ್ಯೂ ತಗೊಳ್ಳೋಣ ಅನ್ಕೊಂಡೆ, ಯಾಕಂದ್ರೆ ನನ್ನ ಮಾತು ಯಾರು ಕೇಳಲಿಲ್ಲ. ನಾವಿಬ್ರು ಮಾತು ಯಾರು ಕೇಳಲ್ಲಂತೆ, ನಮ್ಗೆ ಗೊತ್ತಾದ್ರೆ ಮತ್ತೆ ನಾವು ಅದ್ರ ಮೇಲೆ ಬರೆಯೋದು ಪ್ರಯೋಜನ ಇಲ್ಲ ಮಾತುಗಳು. ಅಂದ್ರೂ ಕತೆ ಏನು ಅನ್ಕೊಂಡ್ರಿ? ಚೆನ್ನಾಗಿದೆಯಾ? ಕತೆ ಚೆನ್ನಾಗಿದೆ. ಡೈರೆಕ್ಟ್ರು ಅದ್ರ ಮೇಲೆ ಎಡಿಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಒಳ್ಳೆ ಸಾಂಗ್ಸ್ ಕೊಟ್ಟು ಮ್ಯೂಸಿಕ್ ಕೊಡೋದ್ರಿಂದ ಕತೆ ಹೆಂಗೆ ಹೋಗುತ್ತೆ ನೋಡಬೇಕು. ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡೋರು ಕಾಲಿಗೆ ಇರ್ಕೊಬೇಕು ಅಷ್ಟೇ. ನೀವೇನಾರು ಒಂದು ಮೂವಿ ಮಾಡೋಣ ಅಂತಿದ್ದೀರಾ? ನಾವು ಸದ್ಯಕ್ಕೆ ಶಾರ್ಟ್ ಫಿಲಮ್ ಎಲ್ಲ ಮಾಡೋ ಐಡಿಯಾದಲ್ಲಿಲ್ಲ. ದೊಡ್ಡ ಫಿಲಮ್ಗಳಿಗೆ ಕತೆಗಳಿದೆ, ಅದು ಕೊಟ್ಟರೆ ಸಾಕು ಅಂತ ಕೂತ್ಕೊಂಡಿದ್ದೀವಿ. ಸರಿ. ಸೋಲ್ ಸ್ಟುಡಿಯೋ ಜಾಯ್ನ್ ಆಗಿದ್ದೀರಾ? ಸೋಲ್ ಸ್ಟುಡಿಯೋಗೆ ಅದೇ ವಿಕಾಸ್ ಅವ್ರು ಹೇಳಿದೆ, ಅದು ಇಟ್ಕೊಂಡು ಸೋಮವಾರ ಒಳ್ಳೆ ದಿನ, ಸೋಮವಾರ ಜಾಯ್ನ್ ಆಗೋಣ ಅಂತ. ಸೋಮವಾರ ಜಾಯ್ನ್ ಮಾಡಿದ್ರೆ ಸುಮ್ಮನೆ ಇವಾಗ ನಾನು ಕೆಡ್ಸ್ಕೊತೀಯ ಅಂತ. ಸರಿ, ಟೈಮ್ ಇರಲಿಲ್ಲ ನಮಗೂ. ಸೊ ಸೋಲ್ ಸ್ಟುಡಿಯೋಗೆ ಸೋಮವಾರ ನಾವು ₹1000 ಕೊಡ್ತಾ ಇದ್ದೀವಿ. ವೆರಿ ನೈಸ್. ಸೋಲ್ ಸ್ಟುಡಿಯೋ ಜಾಯ್ನ್ ಆಗಬೇಕಂದ್ರೆ ಒಳ್ಳೆ ದಿನ ಹುಡುಕ್ತಾ ಇದ್ದಾರೆ ಜನ ಅಂತ ಕೇಳಿ ತುಂಬ ಖುಷಿ ಆಯಿತು. ವೆರಿ ನೈಸ್ ಮೀಟಿಂಗ್ ಯು ಮಂಜುನಾಥ್. ಥ್ಯಾಂಕ್ ಯು. We are looking forward to making one short film, one big film and many more films. Okay. Thank you. Thank you.